25 ವರ್ಷ ಆಗಿ ರಿಲೀಸ್ ಮಾಡಿದ್ದಾರೆ ನಮ್ಮ ವಿಷ್ಣುದಾದವ್ರದ್ದು ಕೋಟಿಗೊಬ್ಬ. ನಿಜವಾಗ್ಲೂ ಕ್ರೇಜಿ ಹೆಂಗೈತಂದರೆ ಅಲ್ಲಲ್ಲಿ ಊರಬ್ಬಗಳು ಮಾಡ್ತಾರಲ್ಲ ಆ ಥರ ಒಂದು ಊರಬ್ಬ ನಮ್ಮ ಪ್ರಸನ್ನ ಟಾಕೀಸಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ತಮಟೆಯಿಂದ ಹಿಡಿದು ಅನ್ನದಾನದಿಂದ ಹಿಡಿದು ಸಕ್ಕದಾಗಿ ಮಾತಾಡ್ತಾ ಇದ್ದಾರೆ, ಸಕ್ಕದಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳಲ್ಲಿ ನಾನೊಬ್ಬ ಅಭಿಮಾನಿಯಾಗಿ ವಿಷ್ಣುದಾದ ಅನ್ನೋ ಪಿಕ್ಚರ್ ನೋಡೋಕೆ ಬಂದಿದ್ದೀನಿ. ಸಕ್ಕದಾಯ್ತು, ಅಲ್ಟಿಮೇಟ್ ಸ್ಟೈಲು. ಈ ಸ್ಟೈಲು ಯಾವತ್ತೂ ವಿಷ್ಣುದಾದ ಸ್ಟೈಲು ಅದೇನು ಸಕ್ಕದಾಗೈತೆ, ತುಂಬ ಇಷ್ಟ ಐತೆ. ಬಟ್ ಇದೇ ಥರ ಎಲ್ಲ ಕನ್ನಡ ಪಿಕ್ಚರು ಹಿಂಗೆ ಆಗ್ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಟಾಪ್ ಮೋಸ್ಟ್ ಒನ್ನಲ್ಲಿರೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ಪಿಕ್ಚರು ಹಿಂಗೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ. ಸೊ ಅಣ್ಣ ನನಗೆ ಒಂದು ವಾರದಿಂದ ಫೋನ್ ಮಾಡ್ರು, ಹೋಗ್ಬೇಕು ಜೀವನ್. ಯಾಕಂದರೆ ವಿಷ್ಣುದಾದ ಅವ್ರ ಮೂವಿ, ಅವರು ಒಬ್ಬ ಅಭಿಮಾನಿಯಾಗಿ ಇಲ್ಲಿ ಬಂದಿರೋದು. ಸೊ ಅಭಿಮಾನ ಒಳಗಡೆ ಕ್ರೇಜ್ ನೆಕ್ಸ್ಟ್ ಲೆವೆಲಾಗಿ ಬಂತು. ಸೀರಿಯಸ್ ಆಗಿ ಆ ಕ್ರೇಜ್ ಮತ್ತೆ ಯಾರಿಗೂ ಹುಟ್ಟಾಕೋಕ್ಕಾಗಲ್ಲ. ಆ ಕ್ರೇಜ್ ಆ ಥರ ಬೆಳೆಸಿದ್ದಾರೆ. ಸೊ ಆ ಕ್ರೇಜ್ ನೋಡಿದ್ಮೇಲೆ ನನಗೆ ಒಂದೇ ಒಂದು ಲೈನ್ ನೆನಪಾಗ್ತಾ ಇರೋದು, ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವಾಳಲ್ಲ. ಆ ಥರ ಕ್ರೇಜ್ ಸಿಕ್ತು ಗುರು. ಜೈ ಡಿ ಬಾಸ್, ಜೈ ವಿಷ್ಣುದಾದ. ಸೂರ್ಯಣ್ಣನ ಜೊತೆ ಮೂವಿ ಮಾಡೋಕ್ಕೆ ತುಂಬ ದಿನದಿಂದ ಫೋನ್ ಮಾಡ್ತಾಯಿದ್ರು. ನಾವು ಕೂಡ ಬಂದೆ, ತುಂಬ ಎಂಜಾಯ್ ಮಾಡ್ದು. ನಿಜವಾಗ್ಲೂ ತುಂಬ ಅದ್ಭುತವಾದ ಮೂವಿ. ವಿಷ್ಣುದಾದ್ರ ಬಗ್ಗೆ ಹೇಳೋಷ್ಟು ದೊಡ್ಡವನಲ್ಲ, ಆದರೂ ಜೈ ವಿಷ್ಣುದಾದ. ವಿಷ್ಣುವರ್ಧನ್ ಆ್ಯಕ್ಟಿಂಗು ಯಾರು ಮರೆಯದಂಗೆ ಆ ಕಾಲದಿಂದನೂ ನಡ್ಸ್ಕೊಂಬಂದಿದ್ದಾನೆ. ಒಂದು ಅಭಿಮಾನಿಗಳು ಅಷ್ಟೇ ಇದ್ದಾರೆ. ಸರ್ಕಾರದವರು ದಾವಣಗೆರೆಯನ್ನು ಎಲ್ಲೋ ಒಂದು ಮೂಲೆಗೆ ತಳ್ಳಿಬಿಟ್ರು. ಇಲ್ಲಿ ರಾಜ್ಕುಮಾರ್ ಟವಿ ಹಾಕಿದರೆ, ಸ್ಟುಡಿಯೋ ಥರ ಹಾಕಿದರೆ, ಲೈನು ನೋಡ್ಕೊಂಡು ರಾಜ್ಕುಮಾರ್ ನೋಡಿಕೊಂಡು, ಅಂಬರೀಷ್ ನೋಡಿಕೊಂಡು, ಹಂಗೆ ವಿಷ್ಣುವರ್ಧನ್ ನೋಡ್ಕೊಂಡು ಅವರು. ಆದರೆ ಈ ಯಡಿಯೂರಪ್ಪನ ಸರ್ಕಾರದಲ್ಲಿ ನಮ್ಮ ಯಡಿಯೂರಪ್ಪ ಅವರು ದೊಡ್ಡವರು ವಯಸ್ಸಲ್ಲಿ, ನಾವು ಮಾತಾಡೋಕ್ಕಾಗಲ್ಲ. ಒಳ್ಳೆ ಮಿನಿಸ್ಟರ್ ಆಗಿದ್ರು, ಸಿ ಎಮ್ ಆಗಿದ್ರು. ಅವತ್ತು ತಾಣಗಲ್ಲಿ ಸ್ಟೇಡಿಯಮಲ್ಲಿ ಒಂದು ಕಡೆ ಹಾಕ್ಬಿಟ್ಟಿದ್ರೆ ಬಂದು ಅಭಿಮಾನಿಗಳೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋರು. ಇವತ್ತು ತಾಣ ಆಗ್ಬಿಟ್ಟು ಯಾವುದೋ ತೊರೆಯಲ್ಲಿ ತಳ್ದಂಗೆ ಆಚೆ ಮೈಸೂರಿಗೆ ಹಾಕ್ಬಿಟ್ಟು ಮೈಸೂರು ರೋಡ್ಗೆ ಅಲ್ಲಪ್ಪ. ಅಭಿಮಾನಿಗಳು ಇವತ್ತು ಎಷ್ಟು ಜನ ಇದ್ದಾರೆ, ಎಷ್ಟು ಅಭಿಮಾನಿಗಳಿದ್ದಾರೆ ಇದ್ರೂ ತಾನಾಗ ಅಂಥ ಜನಕ್ಕೆ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸ್ ಕಟ್ಟಿ ತಿಂದಿದ್ದಾರೆ, ಅದನ್ನು ಮರಿಬೇಡ್ದು. ವಿಷ್ಣುವರ್ಧನ ಇಂಥ ಅಭಿಮಾನಿ ಸಿಗಲ್ಲ, ಇನ್ನು ಮತ್ತೆ ಹುಟ್ಟು ಬರಲ್ಲ. ಒಳ್ಳೆ ಅಭಿಮಾನಿ ಪುನೀತ್ ಬಡವ್ರ ಭಕ್ತರಿಗೆ ಸಹಾಯ ಮಾಡ್ದ, ಅವರು ಹೊಂಟೋದ್ರು. ಇಂಥ ವ್ಯಕ್ತಿನ ಇವಾಗಲೂ ಮಿಂಚೋಗಿಲ್ಲ. ಒಳ್ಳೆ ಸ್ಟೇಡಿಯಂ ಮಾಡಿ ಬೆಳೆಸ್ಬೇಕು ವಿಷ್ಣುವರ್ಧನ ಹೆಸರನ್ನ ಅಂತ ನಾನು ಎಡವಾಣೆ ಕುಣಿಗಲ್ ತಾಲೂಕು ಕಂಬರ್ತವ್ರ ಹೋಗ್ಲಿ ಶಿವಣ್ಣ ಟ್ರೋಲ್ ಶಿವಣ್ಣ. ಅದು ಬಾಸ್, ಇಲ್ಲಿ ಬಂದಿರೋ ಜನ ಕ್ರೌಡೇನೆ ಇದಕ್ಕೆ ಸಾಕ್ಷಿ. ಆವಾಗ ನಾಗರಾವು ಸೃಷ್ಟಿಯಾಗಿದ್ದಾಗ, ಮತ್ತೆ ರಿಲೀಸ್ ಆದಾಗ, ಮತ್ತೆ ಇವಾಗ ಕೋಟಿಗೊಬ್ಬ ಸೃಷ್ಟಿಯಾಗಿ ಮತ್ತೆ ರಿಲೀಸ್ 25 ವರ್ಷದ ನಂತರ ಬಂದೈತೆ. ಈ ರೀತಿ ಕ್ರೌಡು ನೋಡಬೇಕಂದ್ರೆ ಅಭಿಮಾನಿಗಳ ಹಬ್ಬ ಆಗ್ಬಿಟ್ಟೈತೆ. ಆ ಹಬ್ಬನೇ ಒಂದು ಚರಿತ್ರೆ ಆಗ್ಬಿಟ್ಟೈತೆ. ಅದು ವಿಷ್ಣುವರ್ಧನ್ ಅಂದರೆ ವಿಷ್ಣುವರ್ಧನೇ ಸಾಟಿ. ಆ ಹೆಸರಿಗೆ ಸಾಟಿ ಮತ್ತೊಂದು ಬೇರೊಂದು ಏನೂ ಇಲ್ಲ. ಅವ್ರು ಇರಬೇಕಿತ್ತು ಸರ್, ಜೀವಂತವಾಗಿ ಇರಬೇಕಿತ್ತು. ಅವ್ರು ಇರಬೇಕಿತ್ತು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಕಲಾಭೂಷಣ ಅವರು, ಕಲಾರತ್ನ, ಅಭಿನಯ ಚಕ್ರವರ್ತಿ, ಮೈಸೂರು ರತ್ನ ಅಂತ ಪುಣ್ಯಾತ್ಮ ಮತ್ತೆ ಹುಟ್ಟಿ ಬರಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದ್ರಲ್ಲಿ ಅವ್ರ ಥರ ಯಾರು ಇಲ್ಲ ಸರ್. ಅವ್ರ ಥರ ಯಾರು ಬರೋಕ್ಕೆ ಚಾನ್ಸೇ ಇಲ್ಲ. ಹೆಣ್ಮಕ್ಳು ಗೌರವ ಕೊಡೋದ್ರಲ್ಲಿ ಎಲ್ಲದ್ರಲ್ಲೂ ಅವ್ರಿಗಾಗಿರೋ ಅನ್ಯಾಯಕ್ಕೆ ದೇವ್ರು ತೋರಿಸ್ತಾವ್ನು ಅವ್ರ ಹೆಸರು ಎಷ್ಟು ಎತ್ತರಕ್ಕೆ ಹೋಯ್ತೈತೆ ಅಂತ, ಅವ್ರ ಹೆಸರು ಎಷ್ಟು ಎತ್ತರವಾಗಿದೆ ಅಂತ. ಇವತ್ತು ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸರ್. ಇವತ್ತು ನನಗೆ ಯಾವುದೋ ದೊಡ್ಡ ಸ್ವರ್ಗದಲ್ಲಿ ಇದ್ದೀನಿ ಅನ್ನಿಸ್ತಾ ಐತೆ ನನಗೆ.